ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಫಸ್ಟ್ ವೀಡಿಯೋ ಎಲ್ಲರೂ ಸಪೋರ್ಟ್ ಮಾಡಬೇಕು. ಏನಾದರೂ ತಪ್ಪಾಗಿದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕ್ಷಮಿಸಿ. ನೆಕ್ಸ್ಟಿಂದ ಚೆನ್ನಾಗಿ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮಾಡಿ ಚಪಾತಿ ಎಣ್ಗಾಯಿ ಇದ್ರ ಜೊತೆ ಮೊಸರು ಎಲ್ಲ ರೆಡಿ ಮಾಡಿ ಎಲ್ರಿಗೂ ಬಾಕ್ಸ್ಗೆ ಹಾಕಿ ಅವನ್ನೆಲ್ಲನೂ ಕಳಿಸಿದ್ದಾಯಿತು. ಇನ್ನು ನನ್ನ ಮಗಳು ಎದ್ದು ಆಲ್ರೆಡಿ ಆಟ ಆಡ್ತಿದ್ದೆ. ಗೊಂಬೆ ಕೊಟ್ಟಿದ್ದೆ ಅವಳ ಕೈಗೆ ಆಟ ಆಡ್ಕೊಂಡು ಅದ್ರ ಜೊತೆಗೆ ಮಲ್ಕೊಂಡು ಫುಲ್ ತಲಾಟೆ ಮಾಡ್ಕೊಂಡು ನನ್ನ ಮಗಳು ಆಟ ಆಡ್ತಿದ್ಲು. ಅವಳನ್ನ ರೆಡಿ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಸಾಕಾಗೋಗಿತ್ತು. ಅಷ್ಟೊತ್ತಿಗೆ ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಇನ್ನು ಇವಳ ಜೊತೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಅವಳು ಆಟ ಆಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊತಿದ್ದೆ. ಹೆಂಗೆ ಆಟ ಆಡ್ತಿದ್ದಾಳೆ ಅಂತೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅವಳು ಇಲ್ಲೊಂದು ಬೇರೆ ಏನೋ ಕಿತಾಪತಿ ಮಾಡ್ತಿದ್ದಾಳೆ. ಒಂದು ಕಡೆ ಕೂತಿದ್ದ ಕಡೆ ಕೂರಲ್ಲ, ನಿಲ್ಲಲ್ಲ. ಏನೋ ತಪ್ಪು ಮಾಡಿದ್ಲು ಅಂತ ಅಂದ್ಬಿಟ್ಟು ಕೈ ಕಟ್ಟು ಅಂತೇಳಿ ಕೈ ಕಟ್ಬಿಟ್ಟು ನನಗೆ ಆವಾಜ್ ಆಗ್ತಾಳೆ. ಈಗಿನ ಮಕ್ಕಳು ಮಾತ್ರ ತುಂಬ ಫಾಸ್ಟ್ ಇದ್ದಾರೆ. ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇಲ್ಲಿ ನೋಡಿದ್ರೆ ಇಲ್ಲಿಗೆ ಬಂದು ನೋಡಿದ್ರೆ ನಿಂತ್ಕೊಂಡು ಆವಾಜ್ ಆಗ್ತಿದ್ದಾಳೆ. ಬರೀ ತರಲೆ ಮಾತುಗಳನ್ನೇ ಮಾತಾಡ್ತಾಳೆ. ಮಾತು ಬರ್ದೇನೆ ಹಿಂಗೆ ಮಾತು ಬಂದ್ರಂತೂ ಹಿಡಿಯೋಕ್ಕಾಗಲ್ಲ ಮಕ್ಕಳನ್ನ. ಅಪ್ಪ ದೇವರೇ ಏನು ಮಾತಾಡ್ತಾರೆ ಅಂದರೆ ಅವ್ರಿಗೆ ಎಷ್ಟೊಂದು ಮೆಚುರಿಟಿ ಇರುತ್ತೆ ಈಗಲಿನೇ ಅಂತ ಅನ್ಕೊಬೋದು. ಇಲ್ಲಿ ನೋಡಿದ್ರೆ ಅಲ್ಲಿ ಆಲ್ರೆಡಿ ಬಂದೆಲ್ಲ ಹರಗಿಬಿಟ್ಟಿದ್ದಾಳೆ. ನಾನು ಕ್ಲೀನ್ ಮಾಡಿ ಸಾಕಾಗಿ ಹೋಗುತ್ತೆ. ಇನ್ನು ಅವಳಿಗೆ ಊಟ ಮಾಡಿಸೋ ಅಷ್ಟೊತ್ತಿಗೆ ಅದೊಂದಂತೂ ಸಾಹಸನೇ ಮಾಡಬೇಕು. ಅವಳಿಗೆ ಊಟ ಮಾಡಿಸ್ಬೇಕು ಅಂದರೆ ಊಟ ಮಾಡಿಸ್ಬೇಕಾದ್ರೂ ಹೋಗಿ ಆಟ ಆಡ್ತಿದ್ದಾಳೆ ಅಲ್ಲಿ. ನನ್ನ ಜೊತೆನೇ ನನಗೆ ಕೀಟ್ಲೆ ಮಾಡ್ಕೊಂಡು ಆಟ ಆಡಿಕೊಂಡು ಹೆಂಗೋ ಊಟ ಮಾಡಿ ಆಮೇಲೆ ಮತ್ತೆ ನನ್ನ ಜೊತೆ ಸ್ವಲ್ಪ ಆಟ ಆಡಿದ್ಲು. ಊಟ ಮಾಡಿಸಾದ್ಮೇಲೆ ಆಟ ಆಡಿ ನನ್ನ ಜೊತೆ ಸ್ವಲ್ಪ ಆಮೇಲೆ ಮಲ್ಕೊಂಡ್ಳು. ಇನ್ನು ಅವಳು ಮಲ್ಕೊಂಡ್ಮೇಲೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಎಲ್ಲ ಕೆಲಸ ಆಗಿದ ತಕ್ಷಣ ಇನ್ನು ಅವಳು ಎದ್ದಿದ ತಕ್ಷಣ ಅವಳಿಗೊಂದು ಹಣ್ಣೇನಾದ್ರು ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸಿ ಮತ್ತು ಇರೋ ಪಾತ್ರೆ ಎಲ್ಲ ತೊಳೆದಿಟ್ಟು ಅಷ್ಟೊತ್ತಿಗೆ ಎದ್ದಿದ್ಲು ಮೇಡಮ್. ಅವಳನ್ನ ಆಚೆ ಕರ್ಕೊಂಡೋಗಿದ್ದೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.